ಈ ಹೈ ಲೆವೆಲ್ ಇಂಟ್ರಾಕ್ಷನ್ಸ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಈ ಕಡೆ ನೀವೇ ಕರೆಯೋ ಹಾಗೆ ಅಣ್ಣ ಅಂತ ಸಿದ್ದರಾಮಣ್ಣ ಅವರು, ಈ ಕಡೆ DCM. ಜನಕ್ಕೊಂದು ಕುತೂಹಲ, ಆಯೋಗಕ್ಕೂ ಮತ್ತು ಈ ಥರ ಪವರ್ಫುಲ್ ಅಥಾರಿಟೀಸ್ ಜೊತೆಗೂ ಇಂಟ್ರಾಕ್ಷನ್ನು ಹೇಗಿರುತ್ತೆ ಅಂತ. ಮೊದಲು CM ಆಫೀಸ್ ಅಂತ ಮಾತಾಡೋದಾದರೆ ನೀವು ಅಂದರೆ, ಯಾಕೆಂದರೆ ಪೊಲಿಟಿಕಲಿ ಯಾರಿಗೂ ನೀವು ನಂಟಲ್ಲ ಆವಾಗ, ಯಾಕೆಂದರೆ ಒಂದು ಆಯೋಗದಿಂದ ಯುವರ್ ಅ ಬಾಡಿ ಕ್ವೆಶ್ಚನಿಂಗ್ ದಿ ಇಂಪ್ಲಿಮೆಂಟೇಷನ್. ಸೊ ಇಲ್ಲಿ ಸ್ಯಾಂಡ್ವಿಚ್ ಸಿಚುವೇಶನ್ ಇಲ್ಲ ಇಲ್ಲ, ನಿಜವಾಗ್ಲೂ ನಾನು ಆ ಥರ ನೋಡಿದ್ರೆ ತುಂಬ ನಾನು ಆಯೋಗದ ಅಧ್ಯಕ್ಷೆಯಾಗಿ ಭಾಳ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಯಾವತ್ತು ಇವತ್ತುವರೆಗೂ 1 ವರ್ಷ 3 ತಿಂಗಳಾಯಿತು ನಾನು ಆಯೋಗದ ಅಧ್ಯಕ್ಷೆಯಾಗಿ, ಒಂದೇ ಒಂದು ದಿನ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ ಇದು ಮಾಡಬೇಡ, ಇದು ಮಾಡು, ಇದು ಸರಿ, ಇದು ತಪ್ಪು ಅಂತ ಹೇಳಿದ್ದಿಲ್ಲ. ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, DCM ಅವರೂ ಸಹ ಇವತ್ತವರೆಗೂ ಒಂದೇ ಒಂದು ದಿನ ನನಗೆ ಫೋನ್ ಮಾಡಿ ನಾಗಲಕ್ಷ್ಮಿ ಇದು ಮಾಡು, ಇದು ಮಾಡಬೇಡ, ಯಾವತ್ತೂ ಇಲ್ಲ. ಇದು ನನಗೆ ಆಮೇಲೆ ಆಯೋಗದ ಅಧ್ಯಕ್ಷ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ನಮಗೆ ಪಕ್ಷನೇ ನಮಗೆ ನೋಡಿ, ಪಕ್ಷ ಬಂದು ಸರ್ಕಾರ ಆಗುತ್ತೆ, ಸರ್ಕಾರ ನಮ್ಮನ್ನು ನಾಮಿನೇಟ್ ಮಾಡಬೇಕು. ಆದರೂ ಅವರ ವ್ಯಕ್ತಿತ್ವನೂ ಭಾಳ ದೊಡ್ಡದು. ನಾವು ನಮ್ಮ ಮೇಲೆ ನಂಬಿಕೆ, ಆ ವಿಶ್ವಾಸ ಮತ್ತು ಆ ಹೆಣ್ಣು ಮಗಳಿಗೆ ಸಿಗಬೇಕು ಅನ್ನೋ ಒಂದು ಆ ನ್ಯಾಯ, ಅವಳ ಹಕ್ಕು ಅವಳಿಗೆ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಿರ್ತೀವಲ್ಲ, ಯಾವತ್ತೂ ಎಲ್ಲೂ. ಆಮೇಲೆ ನಾನು ಆಯೋಗದ ಅಧ್ಯಕ್ಷೆ ಆದ ನಂತರ ನಾನು ತುಂಬ ಅಂದರೆ, ನೀವು ಯಾವುದೇ ಒಂದು ಪಕ್ಷದ ಸಭೆ ಸಮಾರಂಭಗಳಿಗೆ ಹೋಗೋ ಹಾಗಿಲ್ಲ. ಸೊ ನಾನು ಹೋಗೋದಿಲ್ಲ. ಆಮೇಲೆ ಸುಮ್ಮನೆ ಹೋಗೋದು ಅವೆಲ್ಲ ಮಾಡೋದೂ ಇಲ್ಲ. ಭಾಳ ಆ ಒಂದು ಇದನ್ನು ನಾನು ತುಂಬ ಮೇಂಟೈನ್ ಮಾಡಿದ್ದೀನಿ. ಯಾಕೆ ಅಂದರೆ ಯಾರಿಗೂ ಆ ಒಂದು ಅನ್ನುವಂಥ ಅವಕಾಶವನ್ನು ನಾನು ಕೊಟ್ಟಿಲ್ಲ. ಅಲ್ಲಿ ಹೋಗ್ತೀನಿ, ಅಲ್ಲೇನೋ ಹೇಳ್ತಾರೆ, ಅದಕ್ಕೆ ಯಾವಾಗಾದರೂ ನನಗೆ ಹೌದು ನಾನು ಹೋಗಬೇಕು, ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಆಗಬೇಕು, ಇದರಿಂದ ನಾನು ಅವ್ರಿಗೆ ಹೇಳಬೇಕು, ಈ ಥರ ಆಗ್ತಾಯಿದೆ ಸರ್, ನಿಮ್ಮ ಇಂಟರ್ಫಿರೆನ್ಸ್ ನಮಗೆ ಬೇಕಾಗಿದೆ. ಆಮೇಲೆ ಅದು ಯಾವುದೇ ಒಂದು ನಾವು ಒಂದು ಈಗ ಸರಣಿ ಬಾಣಂತಿಯರ ಸಾವುಗಳಾಯಿತು ಬಳ್ಳಾರಿಯಲ್ಲಿ. ನಾನು ಹೋದಾಗ ರಿಪೋರ್ಟು, ಆ ರಿಪೋರ್ಟ್ನ ಮತ್ತು ನಮ್ಮ ಸಜೆಷನ್ಸು, ರೆಕಮೆಂಡೇಷನ್ಸ್ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳಿ, ಮತ್ತು ಯಾವ ಇಲಾಖೆ ಅಥಾರಿಟಿ ಯಾರು ಮಿನಿಸ್ಟರ್ ಇರ್ತಾರೆ ಅವ್ರ ಕೆಳಗಡೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೀನಿ ಇಮ್ಮಿಡಿಯೇಟ್ಲಿ ಅವ್ರಿಗೆ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ 80% ಕೆಲಸ ಆಗತ್ತೆ. ಅದು ನಿಮ್ಮ ಒಂದು ಶಕ್ತಿಯಲ್ಲೇ, ಅಲ್ಲೇನೇನು ಬೇಕು, ನಂದು ಶಕ್ತಿ ಅಲ್ಲ, ಅದು ಆಯೋಗದ ಶಕ್ತಿ.